ಮಾಮ, ಈಗ ನಾನು ಏನು ಮಾಡಲಿ? ಈಗ ನೀನು ನಿನ್ನ ಮನಸ್ಸಿನ ಮಾತು ಕೇಳು. ನಿನಗೇನು ಅನ್ಸುತ್ತೋ ಅದನ್ನು ಮಾಡು. ಅಲ್ಲಿ ನೋಡಿ ಮಾಮ, ಇವನ್ ಹೆಂಡತಿ ಮತ್ತೆ ಇನ್ನೊಬ್ರು ಈ ಕಡೆನೆ ಬರ್ತಾ ಇರೋ ಹಾಗಿದೆ. ಆದ್ರೆ ಮಾಮ, ಇವ್ರಿಗೇನ್ ಕೆಲ್ಸ? ಗೊತ್ತಾಗತ್ತೆ ಇರು. ರೀ, ನೀವು ನಿನ್ನೆ ಹೋದವರು ವಾಪಸ್ ಬರಲೇ ಇಲ್ಲ. ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಬಂದೆ. ನನಗೆಲ್ಲಾನು ಗೊತ್ತಾಗಿದೆ. ಅಯ್ಯೋ, ಏನು ಗೊತ್ತಾಗಿದ್ದಾದ್ರೂ ಏನು? ಅಯ್ಯೋ, ನಾವ್ ಎಷ್ಟೊಂದು ಚಿಂತೆ ಮಾಡ್ತಾ ಇದ್ವಿ. ಕೊನೆಗ್ ನಾನೇ ಹೇಳ್ದೆ ಅತ್ಗೆಗೆ, ನಡೀರಿ ಹೋಗೋಣ, ಹೋಗಿ ಅದೇನು ಅಂತ ನೋಡ್ಕೊಂಡ್ ಬರೋಣ ಅಂತ. ಇಲ್ಲಿ ನೋಡಿ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಅದೇನಿದೆಯೋ ಎಲ್ಲಾನು ಸ್ಪಷ್ಟವಾಗಿ ಹೇಳ್ಬಿಡಿ. ಮಾಮ, ಏನೂ ಇಲ್ಲ ಅಂದಮೇಲೆ ಏನ್ ಹೇಳ್ಬೇಕು? ನಿನಗೆ ಸಂಸಾರ ಮಾಡಬೇಕಾ ನೆಟ್ಟಿಗೆ? ಹೌದು. ಹಾಗಾದ್ರೆ ಈಗ ನೀನು ಏನೆಲ್ಲ ಮಾಡ್ತಾ ಇದೆಯೋ ಅದಕ್ಕೆ ಏನ್ ಮಾಡಬೇಕು? ಇಲ್ಲಿ ನೋಡು, ಈಗ ಏನಾದ್ರೂ ಸುಳ್ಳು ಹೇಳಿದ್ರೆ ಜಾಗದಿಂದ ಓಡಿಸ್ಬಿಡ್ತೀನಿ. ಸುಮ್ನೆ ಎಲ್ರ ಮುಂದೆ ನಾನೇ ಸತ್ಯ ಹೇಳೋ ಹಾಗೆ ಮಾಡಬೇಡ. ಹೇಳು, ನನ್ನನ್ನು ಬಿಟ್ಟು ನೀನು ಅವನ ಜೊತೆ ಏನ್ ನಡೆಸ್ತಿದ್ಯಾ ಅಂತ. ಮಾಮ ಅವ್ರು ಎಲ್ಲಾನು ಹೇಳಿದಾರೆ ನನಗೆ. ಯಾವಾಗಿಂದ ನೀವು ಇದನ್ನೆಲ್ಲ ನಡೆಸ್ತಾ ಇದ್ದೀರಾ? ಬಂಗಾರ ಯಾರು ಕದ್ದಿದ್ದು? ನಿಮ್ ಮುಂದೆ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಇದನ್ನೆಲ್ಲ ಹೇಳಿದಾರೆ ಮಾಮ ನನಗೆ. ಯಾರ ಹೆಸರಲ್ಲಿ ಕುಂಕುಮ ಹಚ್ಕೋತಾ ಇದೆಯೋ ಅವನನ್ನೇ ಸಾಯಿಸೋಕ್ ಹೊರಟಿದ್ಯಾ ನೀನು? ತಪ್ಪಾಯ್ತು ಮಾಮ, ತಪ್ಪಾಯ್ತು. ಇದ್ಯಾವುದೋ ಸಾಮಾನ್ಯ ತಪ್ಪಲ್ಲ. ಆದ್ರೆ ನಾನು ಒಂದು ಮಾತು ಹೇಳ್ತೀನಿ ನಿನಗೆ, ಇವನು ಇಲ್ಲಿ ನನ್ನ ಜಾಗಕ್ಕೆ ಬಂದಿದ್ದಾನೆ. ನೀವೇನು ಪ್ರಯತ್ನ ಬೇಕಾದ್ರೂ ಮಾಡಿ, ಅವನ ಒಂದು ಕೂದಲಿಗೂ ಏಟಾಗೋಕ್ ಬಿಡೋದಿಲ್ಲ ನಾನು. ಯಾಕಂದ್ರೆ ಅವರ ಪಕ್ಷ ಸತ್ಯದ ಕಡೆ ಇದೆ. ತುಂಬಾ ದಿನದ ನಂತರ ಅಪ್ಪ ಅವ್ವ ಭೇಟಿ ಆಗಿದ್ರು. ಆದ್ರೆ ಈಗ ಅವ್ರು ಹೋದ ನಂತರ ಹೇಗ ಅನಿಸ್ತಿದೆ ಅಂದ್ರೆ, ಅವ್ರು ಉಳ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅಯ್ಯೋ, ತಿರ್ಗಾ ಬರ್ತಾರೆ. ಆದ್ರೆ ಅವರು ಬಂದು ಹೋಗಿದ್ದು ಒಳ್ಳೇದಾಯ್ತು ಅಲ್ವಾ? ಹೌದು, ಆದ್ರೆ ಈ ಸಾರಿ ಸುಮ್ಮನೆ ಅವ್ರ ಮನ್ಸಿಗೆ ಚಿಂತೆ ಆಯ್ತು. ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಅಕ್ಕ. ಈಗ ಮಾಮ ಅವ್ರು ಇಲ್ಲೇ ಇದ್ದಾರೆ ಅಂದಮೇಲೆ ನಿಶ್ಚಿಂತೆಯಿಂದ ಹೋಗಿರ್ತಾರವ್ರು. ಸರಿ, ಮಾತಾಡ್ತಾ ಇರಿ ನೀವು. ನಾನು ಇಲ್ಲೇ ಪಕ್ಕದಲ್ಲಿ ಇರ್ತೀನಿ. ನಡೀರಿ.
ಮನೆಯವರೆಲ್ಲ ಹೋದ್ರು. ಈಗ ನಾವಿಲ್ಲಿ ಉಳ್ಕೊಂಡು ಏನ್ ಮಾಡೋದು? ರೀ ಆದ್ರೆ ಹೀಗ್ ಹೇಳಿದ್ರೆ ಹೇಗಾಗತ್ತೆ? ಈಗ ಇಲ್ಲೇ ಇರೋದು ಅಂತ ತೀರ್ಮಾನ ಮಾಡಿದೀವಲ್ವಾ? ಹಾಗೆಲ್ಲ ಏನೂ ಇಲ್ಲ. ಹುಣ್ಣಿಮೆ ಕಳೆದ ನಂತರ ಹೊಟ್ಟೆ ತಿರ್ಗಾ ಬಂತಲ್ವಾ, ಈಗ ಮನೆಗೆ ಹೋಗೋಣ. ಏನಾಗ್ಬೇಕೋ ಆಗುತ್ತೆ ಅದು. ಹೇಗ್ ಮಾಡ್ತೀಯಾ ಏನ್ ಮಾಡ್ತೀಯ ಅನ್ನೋದನ್ನ ನೀನೇ ನೋಡು. ನಾನಿಲ್ಲಿ ಉಳ್ಕೊಳ್ಳೋದೇ ಇಲ್ಲ, ನಾನ್ ಮನೆಗೆ ಹೋಗ್ಲೇಬೇಕು. ಒಂದ್ ವೇಳೆ ನೀನ್ ಬಂದಿಲ್ಲ ಅಂದ್ರೆ ನಾನು ಹೇಗಾದ್ರೂ ಮಾಡಿ ಹೋಗೇ ಹೋಗ್ತೀನಿ. ಹೋಗಿ ಇನ್ನೊಂದು ಮದುವೆ ಮಾಡ್ಕೋತೀನಿ. ರೀ ಹೀಗ್ಯಾಕೆ ಹೇಳ್ತಾ ಇದ್ದೀರಾ? ಮಾಮ ಅವ್ರು ಏನ್ ಹೇಳಿದಾರೆ ಅಂತ ನೆನ್ಪಿದೆ ತಾನೇ ನಿಮ್ಗೆ? ಮಾಮ ಅವ್ರ ಹೆರಿಗೆ ಯಾವಾಗ ಆಗುತ್ತೆ ಅಂತ ಹೇಳಿದಾರ ನಿನ್ಗೆ? ಹೇಳು. ಇಲ್ಲ, ಆದ್ರೆ ಅವ್ರು ನನಗೆ ಮಾತು ಕೊಟ್ಟಿದ್ದಾರೆ. ಮತ್ತೆ ಅವ್ರ ಮಾತು ಯಾವತ್ತೂ ಸುಳ್ಳಾಗಲ್ಲ. ನಡೆದು ಕೈ ಕಾಲೆಲ್ಲ ನೋಯ್ತಾ ಇದೆ. ಅಬ್ಬಾ. ರೀ ಒಂದ್ ಮಾತ್ ಹೇಳ. ಹೇಳು. ನನ್ ಮನ್ಸಲ್ಲಿ ಯಾವಾಗ್ಲೂ ಒಂದೇ ಯೋಚನೆ ಬರ್ತಾ ಇರುತ್ತೆ. ಯಾವುದು? ಎಲ್ಲಾದು ನಾವು ಅನ್ಕೊಂಡಂಗ ಆಗಿದೆ ಅಲ್ವಾ? ಮತ್ಯಾಕ್ ಚಿಂತೆ ಮಾಡ್ತೀಯಾ? ಆದ್ರೆ ಇದೆಲ್ಲ ಎಷ್ಟ್ ದಿನ ಮುಂದುವರಿಯುತ್ತೆ? ಮಾಮ ಅವ್ರು ಕೂಡ ಯಾವಾಗ ಮುಗಿಯುತ್ತೆ ಅಂತ ಏನು ಹೇಳಿಲ್ಲ. ಎಲ್ಲಾನು ಸುಸೂತ್ರವಾಗಿ ಮುಗೀತು ಅಂದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಹೇಗಾಗುತ್ತೆ? ಇಲ್ಲಿ ನೋಡು, ಸುಮ್ಮನೆ ಬೇಡದ ವಿಷಯಗಳನ್ನ ಯೋಚನೆ ಮಾಡ್ತೀಯ ನೀನು. ರೀ ಮಾಮ ಅವರು ಏನು ಹೇಳಿಲ್ಲ ಅಂದ್ಮೇಲೆ ಹೀಗೆ ಎಷ್ಟ್ ದಿನ ಮುಂದುವರಿಯುತ್ತೆ? ಹೀಗಾಗ್ಬಾರ್ದು ಅಲ್ವಾ? 9 ರಿಂದ 10 ತಿಂಗಳು, 10 ರಿಂದ 11, 11 ರಿಂದ 12 ಅಥವಾ 13 ಕೂಡ ಆಗ್ಬೋದು. ಅದು ಹೇಗಾಗುತ್ತೆ? ಹೆಚ್ಚೆಚ್ಚು ಅಂದ್ರೆ ಒಂದು 15 ದಿನ, ಅಥವಾ ಇನ್ನೂ ಹೆಚ್ಚು ಅಂದ್ರೆ 1 ತಿಂಗಳು ಅಷ್ಟೇ. ಯಾಕೋ ಏನೋ ಗೊತ್ತಿಲ್ಲ, ಆದ್ರೆ ನಂಗೆ ಯಾಕೋ ಹಾಗೆ ಅನಿಸ್ತಿದೆ. ನಮ್ಮ ಮಗಳ ಹೆರಿಗೆಗೆ ತುಂಬಾ ಸಮಯ ಹಿಡಿಯುತ್ತೆ ಅಂತ. ಮತ್ತೆ ಮಾಮ ಅವ್ರು ಹೇಳಿದ ಮಾತು ಕೂಡ ಪದೇ ಪದೇ ನೆನ್ಪಾಗ್ತಿತ್ತು. ಇಲ್ಲಿ ನೋಡು, ಮಾಮ ಅವರು ಹೇಳಿದಾರೆ ಅಂದ್ಮೇಲೆ ನಿಶ್ಚಿಂತೆಯಿಂದ ಇರು. ರೀ ಅದೇನೇ ಅಂದ್ರೂ ಕೂಡ ತಾಯಿ ಕರುಳು ನಂದು. ಮಗಳ ಹೊಟ್ಟೆಯಲ್ಲಿ ಒಂದ್ ಜೀವ ಇದೆ. ನೀವು ಹೇಳ್ದಂಗೆ ಎಲ್ಲ ಚೆನ್ನಾಗಾಯ್ತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮನ್ಸಲ್ಲಿರೋ ಯೋಚನೆನ ಹೇಳ್ಕೊಂಡಿದ್ದೀನಿ. ಅಯ್ಯೋ, ಇದೆಲ್ಲ ನನಗಿಂತ ಮೊದಲು ನಿನಗೆ ಅರ್ಥ ಆಗ್ಬೇಕು. ನೀನೇನ್ ತಲೆ ಕೆಡಿಸ್ಕೋಬೇಡ. ಇನ್ನೊಂದು 15 ದಿನ ಹೋಗ್ಲಿ. ಅಷ್ಟಕ್ಕೂ ಮಾಮ ಅಷ್ಟೊಂದು ದಿನ ಒಂದೇ ಕಡೆ ಬಿಡಾರ ಹೂಡ್ಕೊಂಡಿರ್ತಾರ? ಇಲ್ಲ ತಾನೆ? ಮತ್ತ್ಯಾಕ್ ತಲೆ ಕೆಡಿಸ್ಕೊಳ್ತಾ ಇದ್ಯಾ? ಎಲ್ಲ ಮಾಮ ಅವ್ರು ಸರಿ ಮಾಡ್ತಾರೆ. ನೀನ್ ಹೀಗ್ ಮಾಡ್ತೀಯ ಅಂತ ಅಂದ್ಕೊಂಡಿರಲ್ಲ ನಾನು. ಮೋಸ ಮಾಡಿದ್ಯಾ ನನಗೆ. ನನ್ ಬೆನ್ನಿಗೆ ಚೂರಿ ಹಾಕಿದ್ಯಾ ನೀನು. ನನ್ನದೇ ಒಡವೆಗಳನ್ನ ಕಳ್ತನ ಮಾಡಿ ಮೇಲಿಂದ ನನ್ನ ಪ್ರಾಣನೇ ತೆಗಿಯೋಕ್ ನೋಡ್ತಾ ಇದೆಯಾ ಅಲ್ವಾ? ಆದ್ರೆ ನೆನ್ಪಲ್ಲಿ ಇರ್ಲಿ, ದೇವ್ರು ಇದಾನೋ ಲೋಕದಲ್ಲಿ. ಇಲ್ಲೋಡು ರಾಮಪ್ಪ, ಆಗಿದ್ದನ್ನೆಲ್ಲ ಮರ್ತು ಬಿಡು. ಅಷ್ಟು ಸುಲಭ ಅಲ್ಲ ಕಣೋ ಮರ್ತು ಬಿಡೋದು. ನನ್ ಬಂಗಾರ ವಾಪಸ್ ಕೊಡು ನನ್ಗೆ. ಕೊಡಲ್ಲ ನಾನು. ಖರ್ಚಾಗೋಯ್ತು ಎಲ್ಲ. ಅದ್ಯಾಕೆ ಖರ್ಚಾಗೋಯ್ತು? ಖರ್ಚಾಯ್ತು ಅಂದ್ರೆ ಆಯ್ತು ಅಷ್ಟೇ. ರೀ ಹೀಗ್ಯಾಕ್ ಮಾಡ್ತಾ ಇದ್ದೀರಾ? ನಿಮ್ ಹತ್ರ ಇಟ್ಕೊಳಕ್ ಕೊಟ್ಟಿದ್ದೆ ಅಲ್ವಾ? ಹೀಗ್ಯಾಕ್ ಹೇಳ್ತಾ ಇದ್ದೀರಾ? ಎಲ್ ನೋಡು, ನೀನ್ ನನ್ನ ಹತ್ರ ಬಂಗಾರ ಇಟ್ಕೊಳ್ಳೋದು ಕೊಟ್ಟಿದ್ದೆ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ ನಿನ್ ಹತ್ರ?
ಓ ಹೌದಾ, ಹಣ ನೋಡಿ ಬುದ್ಧಿ ಬದಲಾಗೋಯ್ತಾ? ಇಷ್ಟ ದಿನದಿಂದ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ರ ನೀವು? ನೀನೀಗ ನನ್ ಜೊತೆ ಬರ್ತೀಯೋ ಇಲ್ವೋ? ರೀ, ಏನ್ ತಲೆ ಕೆಟ್ಟಿದ್ಯಾ ನಿಮ್ಗೆ? ನಾನ್ ಕೇಳ್ತಾ ಇದ್ದೀನಲ್ಲ, ಅದಕ್ಕೆ ಉತ್ತರ ಕೊಡು ಮೊದ್ಲು. ನನ್ ಎಲ್ಲ ಒಡವೆ ಬಂಗಾರ ಹಣ ವಾಪಸ್ ಕೊಡಿ. ನೋಡೋಣ ಏನ್ ಮಾಡೋದು ಅಂತ. ಕೊಟ್ಟಿಲ್ಲ ಅಂದ್ರೆ ನನ್ನಷ್ಟು ಕೆಟ್ಟೋರು ಯಾರು ಇಲ್ಲ. ನೀವು ಮಾತ್ ಬದಲಾಯಿಸಕ್ ಹೋಗ್ಬೇಡಿ. ರೀ, ನಾನ್ ತುಂಬಾ ತಪ್ಪಾಗಿ ನಡ್ಕೊಂಡೆ, ನನ್ನನ್ನ ಕ್ಷಮಿಸ್ಬಿಡಿ. ನೀ ನನ್ನ ಬೆನ್ನಿಂದೆ ಹೀಗೆ ನಡ್ಕೋತಾ ಇದೆಯಲ್ಲ, ನಿನ್ಗೆ ಯಾವತ್ತೂ ಅನ್ಸಿರ್ಲಿಲ್ವಾ ಇದೆಲ್ಲ ತಪ್ಪು ಅಂತ ಹೇಳಿ? ಹೌದು, ತಪ್ಪಾಯ್ತು ನನ್ನಿಂದ. ಮಾಮ, ಇವಳನ್ನ ನೆರಳಲ್ಲಿ ಕೂಡಿಸ್ತೀನಿ, ಅಲ್ಲೇ ಕುತ್ಕೊಂಡು ಅಕ್ಕಿ ಆರಿಸ್ತೀವಿ. ಸರಿ ಮಗಳೇ. ಮಗಳೇ ಮಾಯವ್ವ, ಆರಾಮಾಗಿದ್ಯಾ ತಾನೇ? ಹೌದು ಮಾಮ. ಇಲ್ಲಿ ನೋಡು, ಏನಾದ್ರೂ ತಿನ್ಬೇಕು ಕುಡಿಬೇಕು ಅನ್ಸಿದ್ರೆ ನನ್ನ ಹತ್ರ ಅಥವಾ ಜಾಗದಲ್ಲಿ ಯಾರ ಹತ್ರ ಆದ್ರೂ ಕೇಳು, ಪರವಾಗಿಲ್ಲ. ಅದೇನಂದ್ರೆ ಹಾಲು ತುಪ್ಪ ತಿಂದ್ಕೊಂಡು ಚೆನ್ನಾಗಿರ್ಬೇಕು. ಹೇಗಾಗುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಹಾ ಸರಿ, ಹೊರಡಿ. ಮತ್ತೆ ಆರೋಗ್ಯದ ಕಡೆ ಜೋಪಾನ. ಮಾಮ, ನನ್ ಕೆಲ್ಸ ಯಾವಾಗ ಮಾಡ್ತೀರಾ? ಯಾವ ಕೆಲ್ಸನೋ? ನಾನ್ ಬೇರೆ ಮದುವೆ ಮಾಡ್ಕೋಬೇಕು. ಅಯ್ಯೋ, ಈ ರೀತಿ ಬಂಗಾರದಂತ ಹೆಂಡತಿ ಇದ್ದಾಳೆ ನಿನಗೆ? ಇದೇನು ಹುಚ್ಚು ವಿಚಾರ ಬರ್ತಾ ಇದೆಯೋ ತಲೆಯಲ್ಲಿ ನಿನಗೆ? ಮಾಮ, ಅದೆಂತ ಹೆಂಡತಿ ಬೇಕಾದ್ರೂ ಇರ್ಲಿ, ಅವಳು ಬದುಕ್ತಾಳೋ ಅಥವಾ ಸಾಯ್ತಾಳೋ ಅಂತಾನೆ ಹೇಳಕ್ಕಾಗಲ್ಲ. ಜಗತ್ನಲ್ಲಿ ಎಲ್ಲೂ ಕಾಣದ ಗರ್ಭಾವಸ್ಥೆ ಆಗಿದೆ ಮಾಮ ಅವಳಿಗೆ. ಅಯ್ಯೋ, ನಾನು ನನ್ನ ಜಾಗದಲ್ಲಿ ಇರೋಕೆ ಹೇಳಿದ್ದೀನಿ ಅವಳಿಗೆ. ನನ್ನ ಜಾಗದಲ್ಲಿ ಯಮ ಕೂಡ ಕಾಲಿಡಕ್ಕಾಗೋದಿಲ್ಲ. ಅದು ಹೇಗೆ ಸಾಯ್ತಾಳ ಅವಳು? ಹೋಗು, ನಿನಗೆ ಹೇಳಿರೋ ಕೆಲಸ ಮಾಡು, ನೀನು ಹೊರಡು. ಸರಿ ಮಾಮ. ಮಾಮ, ಕುರಿಗಳನ್ನ ಮೇಯಿಸೋದು ಕರ್ಕೊಂಡು ಹೋಗ್ಬೇಕು. ದತ್ತನ್ ಕಳಿಸೋ ಹಾಗಾದ್ರೆ. ಸರಿ ಮಾಮ. ಏನ್ ತೀರ್ಮಾನ ಆಯ್ತು ಹಾಗಾದ್ರೆ? ಮಾಮ, ನಾನ್ ಸಂಸಾರ ಮಾಡ್ಬೇಕು, ನನ್ನಿಂದ ತಪ್ಪಾಯ್ತು. ಮತ್ತೆ ಆ ಬಂಗಾರದ ಒಡವೆ ಕತೆ ಏನು? ಯಾಕಂದ್ರೆ ಕಷ್ಟಪಟ್ಟು ಬೆವರು ಸುರಿಸಿ ಗಳಿಸಿರೋ ಬಂಗಾರ ಅದು. ನಾನು ಅದನ್ನ ವಾಪಸ್ ತರ್ತೀನಿ ಮಾಮ. ಸರಿ, ನನಗೊಂದು ವಿಷಯ ಹೇಳು. ಈಗ ನಾನು ಇಲ್ಲಿಂದ ನಿನ್ನ ಮನೆಗೆ ಕಳಿಸ್ದೆ ಅನ್ಕೋ, ಯಾವ ಆಧಾರದ ಮೇಲೆ ನೀನು ಅವನ ಊಟದಲ್ಲಿ ವಿಷ ಬೆರೆಸಲ್ಲ ಅಂತ ನಂಬಬೇಕು? ಇಲ್ಲ ಮಾಮ. ಇಲ್ಲಿ ನೋಡು, ಒಂದ್ಸಾರಿ ತಪ್ಪು ಮಾಡಿದ್ಯಾ ನೀನು. ಇದೇ ರೀತಿ ಮತ್ತೆ ಏನಾದ್ರು ತಪ್ಪು ಮಾಡಿದ್ರೆ ನೀನು ಯಾರು ನಿನ್ನ ಪಾರ್ ಮಾಡೋದಕ್ಕೆ ಬರೋದಿಲ್ಲ. ನಿನ್ನ ಅಭಿಪ್ರಾಯ ಏನೋ ಇದಕ್ಕೆ? ನನ್ಗೇನೋ ಅರ್ಥ ಆಗ್ತಿಲ್ಲ ಮಾಮ. ನನ್ನ ಮನೆಗೆ ಹೋಗಿ ಯೋಚನೆ ಮಾಡ್ತೀನಿ. ಸರಿ, ಹಾಗಾದ್ರೆ ಹೋಗಿ ಮನೆಗೆ.
ಈಗ ಆರಾಮ ಅನ್ನಿಸ್ತಾ ಇದೀಯಾ ಮಾಯವ? ಹೌದು ಹೌದು, ಎಲ್ಲ ಚೆನ್ನಾಗಿದೆ. ಹೊಟ್ಟೆನೂ ನೋಯ್ತಾ ಇಲ್ಲ ಈಗ. ಹಾಗಾದ್ರೆ ಆರಾಮವಾಗಿ ಈ ದಿನಗಳನ್ನ ಕಳಿಬಹುದು. ಇಲ್ಲಾಂದ್ರೆ ಯಾವಾಗ್ಲೂ ಚಿಂತೆ ಆಗ್ತಾ ಇರುತ್ತೆ ನಮ್ಮ ಮನ್ಸಿಗೂ ಕೂಡ. ಹೌದಲ್ವಾ, ನನ್ನಿಂದಾಗಿ ನಿಮ್ಮೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಅಯ್ಯೋ ಮಾಯವ, ಇದ್ರಲ್ಲಿ ಏನ್ ತೊಂದ್ರೆ ಬಂತು? 9 ತಿಂಗಳು ಕಳೆದ್ಮೇಲೆ ಸ್ವಲ್ಪ ತೊಂದ್ರೆನೆ. ಈ ರಹಸ್ಯ ಇನ್ನೂ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಹಾ, ಮಾಮ ಇದಾರಲ್ವಾ, ಅದಕ್ಕೆ ನಂಗೆ ಯಾವುದೇ ಭಯನೂ ಇಲ್ಲ. ಏನಮ್ಮ, ಏನಾಯ್ತು? ಅಯ್ಯೋ ಮಾಯವ್ವ, ಏನ್ ನೋಡ್ತಾ ಇದೀಯಾ? ಅಲ್ಲಿ ನೋಡು, ಅಲ್ಲಿ ಯಾರೋ ಕಾಣ್ತಾ ಇದ್ದಾರೆ ನಂಗೆ. ಅಯ್ಯೋ, ಎಲ್ಲಿ? ಯಾರಿದ್ದಾರೆ ಅಲ್ಲಿ? ಅಯ್ಯೋ, ಹೀಗ್ಯಾಕೆ ಕೇಳ್ತಾ ಇದ್ಯಾ? ಬೆಳ್ಳಗೆ ಹೊಗೆ ತರ ಮುಸ್ಕಾದ ಜನರು ಕಾಣ್ತಾ ಇದ್ದಾರೆ ನನ್ಗೆ ಅಲ್ಲಿ ಜಾಗದ ಹೊರಗಡೆ. ಹಾಗಾದ್ರೆ ನಂಗೆ ಕಾಣಿಸ್ತಾ ಇಲ್ಲ? ಹೇ, ಸರಿಯಾಗಿ ನೋಡು, ನಂಗೆ ಕಾಣಿಸ್ತಾ ಇದೆಯಲ್ವಾ? ಅಲ್ಲಿ ನೋಡು, ಅಲ್ಲಿ ಜನರು ಕಾಣಿಸ್ತಾ ಇದ್ದಾರೆ. ಅಲ್ಲಿ ನೋಡು. ಅಯ್ಯೋ, ಹೀಗೆ ಹೇಳ್ತಾ ಇದೀಯಾ? ಅಯ್ಯೋ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ನೋಡು ಸ್ವಲ್ಪ. ಎಲ್ಲಿ ಹೋಗ್ತಾ ಇದೀಯ ನೀನು? ಹೋಗ್ಬೇಡ, ತಲೆ ಕೆಟ್ಟಿದ್ಯಾ ನಿಂಗೆ? ಯಾಕೋ ಗೊತ್ತಿಲ್ಲ, ತನ್ನಿಂದ ತಾನೇ ಹೋಗೋಕ್ ಶುರು ಮಾಡ್ದೆ. ಕುತ್ಕೋ ಇಲ್ಲೇ. ಇದೇನೋ ಬೇರೆನೇ ಇದೆ. ನನ್ ಮಾಮ ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ಅಣ್ಣ, ನೀವ್ ಇರ್ತೀರಾ ಇವ್ರ ಜೊತೆ? ನಾನು ಈಗ ಬರ್ತೀನಿ. ಯಾಕೆ? ಏನಾಯ್ತು? ನೀವು ಸ್ವಲ್ಪ ಇಲ್ಲೇ ಇರಿ, ಏನು ಅಂತ ಹೇಳ್ತೀನಿ. ಹೇ, ಏನು? ಏನಾಗ್ತಿದೆ ನಿನ್ಗೆ? ರೀ, ಅಲ್ಲಿ ನೋಡಿ, ಮುಂದೆ ನಂಗೆ ಹೊಗೆ ತರ ಮುಸ್ಕಾದ ಜನರು ಕಾಣಿಸ್ತಾ ಇದ್ದಾರೆ. ಅಯ್ಯೋ, ನಿನ್ಗೆ ಹುಚ್ಚಿಡ್ದಿದೆ ನಿನ್ಗೆ, ಬೇರೆ ಏನೂ ಇಲ್ಲ. ಅಣ್ಣ, ಓ ಅಣ್ಣ! ಏನ್ರಿ, ಏನಾಯ್ತು? ಅಯ್ಯೋ, ದೊಡ್ಡ ಅವಾಂತರ ಆಗೋಗಿದೆ. ಅಯ್ಯೋ, ಈಗ ಆಗಿದ್ದಾದ್ರೂ ಏನು? ಅಲ್ಲಿ ಮಾಯಾವನ್ಗೆ ಏನೋ ಕಾಣ್ತಾ ಇದೆ. ಅಂದ್ರೆ ಹೇಗ್ ಹೇಳಿ ನಿಮ್ಗೆ? ಅವಳಿಗೆ ಯಾರೋ ಕಾಣಿಸ್ತಾ ಇದ್ದಾರೆ. ಆದ್ರೆ ಅವ್ರು ಯಾರು ಅಂತ ಗೊತ್ತಾಯ್ತಾ ಗೊತ್ತಾಗ್ಲಿಲ್ವೋ ನಿಮ್ಗೆ? ಯಾರಂತ ಗೊತ್ತಾಗ್ತಾ ಇಲ್ಲ. ಇದೇನೋ ಹೊಸ ವಿಷಯ. ಹೌದು, ನಮ್ಗೆ ಯಾರಿಗೂ ಕಾಣ್ತಾ ಇಲ್ಲ. ಅವಳಿಗೆ ಮಾತ್ರ ಕಾಣಿಸ್ತಾ ಇದೆ. ಮತ್ತೆ ಅವಳು ಆ ಕಡೆ ನೋಡಕ್ ಹೊರಟಿದ್ಲು. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಮ್ ಹತ್ರ ಬಂದೆ. ಇಲ್ಲಿ ನೋಡಿ, ಇದನ್ನ ನಮ್ಮ ಹತ್ರ ಹೇಳಿ ಏನೂ ಪ್ರಯೋಜನ ಇಲ್ಲ. ಇದನ್ನ ಮಾಮನ ಹತ್ರನೇ ಹೇಳ್ಬೇಕು. ಅಲ್ಲಿ ನೋಡಿ, ಅಲ್ಲಿದ್ದಾರೆ ಮಾಮ. ಅದು ನೀವೇ ಸ್ವಲ್ಪ ಹೇಳಿ, ನಂಗೆ ಹೇಗ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅದ್ರಲ್ಲಿ ಏನಿದೆ? ಹೋಗಿ ಇರೋ ವಿಷಯನ ಹೇಳಿ ನೇರವಾಗಿ. ಒಂದ್ ಕೆಲ್ಸ ಮಾಡಿ, ನಾವು ಬರ್ತೀವಿ ನಿಮ್ ಜೊತೆಗೆ. ನಡೀರಿ. ಸರಿ ಸರಿ. ಏಯ್, ನಡಿಯೋ. ಹೇ ದತ್ತು. ಏನು? ಏನ್ ಈ ಕಡೆ ಬಂದಿದ್ದು? ಓ ದತ್ತು, ನಿನ್ಗೋಸ್ಕರ ಊಟ ತಗೊಂಬಂದಿದ್ದೀನಿ. ಊಟ ಮಾಡು. ಹಾ, ತಿಂತೀನೋ, ಆದ್ರೆ ಬೇರೆ ಏನೋ ಕೆಲಸ ಬಂದಿದೆ.
ಇದನ್ನ ಮಾಮ ಅವ್ರ ಹತ್ರ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಅಂದ್ರೆ ಏನಾಯ್ತು? ಅಯ್ಯೋ, ಆ ಕಡೆ ದಿಕ್ಕಿ ಕುರಿಗಳೆಲ್ಲ ಸುಮ್ಮನೆ ಮಲ್ಕೊಂಡಿದ್ದಾವೆ. ಏನ್ ಮಾಡಿದ್ರು ಎದ್ದೇಳ್ತಾ ಇಲ್ಲ. ಅಯ್ಯೋ ಅದಕ್ಕೆ ಯಾಕೆ ಹೀಗಾಯ್ತು? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ. ನಾನು ಒಬ್ನೇ ಇದ್ದೀನಿ, ಇಲ್ಲಿಂದ ಹೋಗೋಕ್ಕೂ ಆಗ್ತಾ ಇಲ್ಲ. ಹಾಗಾದ್ರೆ ಹೀಗೇನ್ ಮಾಡೋದು? ಒಂದ್ ಕೆಲ್ಸ ಮಾಡು, ನೀನ್ ಹೋಗಿ ಮಾಮ ಅವ್ರ ಹತ್ರ ಹೀಗೀಗಾಗಿದೆ ಅಂತ ಎಲ್ಲ ಹೇಳು. ಸರಿ ಸರಿ, ನಾನು ಹೋಗ್ತೀನಿ. ಹರ್ರ ಹೂ, ಚ ಚ ಹೂ, ಹೂ, ಚ. ಮಾಮ ಏನಾಯ್ತು? ಮಾಮ, ಮಾಯವ್ವ ಮತ್ತೆ ನಾನು ಅಲ್ಲಿ ಕುತ್ಕೊಂಡಿದ್ವಿ. ಅವಳಿಗೆ ಯಾರೋ ಕಾಣಿಸ್ತಾ ಇದ್ದಾರೆ. ಹಾಗಾದ್ರೆ ಅವಳನ್ನ ಈ ಕಡೆ ಕರ್ಕೊಂಡು ಬರ್ಬೇಕಿತ್ತಲ್ವಾ? ಮಾಮ, ನಾನು ಅವಳಿಗೆ ಹೇಳ್ದೆ, ಅವಳು ಬರೋಕ್ ತಯಾರಿರ್ಲಿಲ್ಲ. ಅವಳೇನೋ ಬಡಬಡಿಸ್ತಾ ಇದ್ಲು. ನಂಗೆ ಭಯ ಆಯ್ತು, ಅದಕ್ಕೆ ನಾನು ನೋಡ್ ಬಂದೆ. ಮಾಮ, ಇವರು ನನ್ನ ಹತ್ರ ಬಂದು ಹೇಳಿದ್ರು. ನಾನಂದ ಇಲ್ಲ ಮಾಮ ಅವ್ರ ಹತ್ರ ಹೋಗೋಣ ಅಂತ. ಇಲ್ಲಿ ನೋಡು, ಈ ಭಂಡಾರ ತಗೋ, ಇದನ್ನ ಹಚ್ಚು ಅವಳಿಗೆ. ಜೊತೆಗೆ ಸ್ವಲ್ಪ ನೀರಲ್ಲೂ ಬೆರೆಸಿ ಕೂಡ ಅವಳಿಗೆ. ಹಾ, ಈ ಜಾಗ ಎಲ್ಲಿ ತನಕ ಇದೆಯೋ ಅದ್ರೊಳಗಡೆ ಯಾರು ಬರೋಕ್ಕಾಗೋದಿಲ್ಲ. ಹೋಗು, ಬೇಗ ಹೋಗು. ಮಾಮ, ಏನಿರ್ಬೋದು ಇದು? ಹೀಗೆ ಯಾಕಾಗ್ತಾ ಇರ್ಬೋದು? ಅದನ್ನ ನಾನ್ ನೋಡ್ತೀನಿ ಏನು ಅಂತ. ಮಾಮ ಮಾಮ, ಆ ದತ್ತು ಆ ಕಡೆ ಕುರಿಗಳ ಮೇಯ್ಸ ಕರ್ಕೊಂಡು ಹೋಗಿದ್ನಲ್ವಾ, ಅಲ್ಲಿ ಕೆಲವು ಕುರಿಗಳು ಮಲ್ಕೊಂಡಿವೆ, ಎದ್ದೇಳ್ತಾನೆ ಇಲ್ಲ. ನಡೀರಿ, ಹೊರಡೋಣ, ನಡೀರಿ. ಮಾಮ, ನಾನು ಬರ್ತೀನಿ. ಓ ಅಕ್ಕ, ನಿಂತ್ಕೊಳ್ಳಿ ಸ್ವಲ್ಪ. ಏನಕ್ಕ, ಏನ್ ಸಮಾಚಾರ? ಏನಿಲ್ಲ ಕಣವ, ಒಂದ್ ಸಣ್ಣ ಕೆಲ್ಸ ಇತ್ತು, ಅದಕ್ಕೆ ಊರ್ ಕಡೆ ಬಂದಿದ್ದೆ. ಬಾಳು ಮಾಮ ಅವ್ರ ಜಗಕ್ಕೆ ಹೋಗಿದ್ರಂತೆ, ಹಾಗಂತ ಕೇಳ್ಪಟ್ಟೆ. ಹೌದು, ಒಂದ್ಸರಿ ಅಲ್ಲಿಗೆ ಹೋಗಿದ್ವಿ, ಆದ್ರೆ ಈಗ ಮನೆಗ್ ವಾಪಸ್ ಬಂದಿದೀವಿ. ಏನ್ರಿ, ಏನಾಯ್ತು? ಏನಿಲ್ಲ, ನಿಮ್ ಸೊಸೆ ಎಲ್ಲಿದ್ದಾಳೆ? ಇದನ್ ನೀನೊಬ್ಳೆ ಕೇಳೋದ್ ಬಾಕಿ ಉಳಿದಿತ್ತು ನೋಡು. ಇಲ್ಲ, ಅದೇನಂದ್ರೆ ಅವಳ ಹೆರಿಗೆ ಆಯ್ತಾ? ಏನಂತ ಹೇಳಿ ಕಣವ ನಿಂಗೆ? ಅಂದ್ರೆ ಹೆರಿಗೆ ಆಗಿಲ್ಲ ಕಣವ ಅವಳಿಗೆ. ಏನ್ ಹೇಳ್ತಾ ಇದ್ದೀರಾ? ಈಗಾಗ್ಲೇ 9 ತಿಂಗಳು ಕಳೆದು ಹೋಯ್ತಲ್ವಾ? ಅಯ್ಯೋ ತಾಯಿ, 9 ಅಲ್ಲ 10 ತಿಂಗಳಾಗಿದೆ. ಮತ್ತ್ಯಾಕ್ ಹೀಗಾಗ್ತಿದೆ? ಇದೇನೋ ವಿಚಿತ್ರ ಅನಿಸ್ತಿದೆ. ಮೊದ್ಲೇ ಸರಿ ಕೇಳ್ತಾ ಇದ್ದೀನಿ ಈ ರೀತಿ. ಅಯ್ಯೋ, ಮತ್ತೆ ಏನಾದ್ರೂ ಮಾಡೋದಲ್ವಾ ನೀವು? ದೇವ್ರಿಗೆ ಹರಕೆ ಹೊತ್ಕೋಬೇಕಾಗಿತ್ತು, ಇಲ್ಲ ಏನಾದ್ರೂ ಮಾಡ್ಬೇಕಿತ್ತು. ಎಲ್ಲ ಮಾಡಿ ನೋಡಾಯ್ತು, ಏನು ಪ್ರಯೋಜನ ಆಗಿಲ್ಲ. ನಿಮ್ಗೊಂದ್ ಮಾತು ಹೇಳ, ಆ ವೈದ್ಯರು ಇದಾರಲ್ವಾ, ಪಕ್ಕದರಲ್ಲಿ ಇರ್ತಾರಲ್ವಾ, ಅವ್ರ ಹತ್ರ ಹೋಗಿ ನೀವು, ಎಲ್ಲ ಸರಿ ಹೋಗುತ್ತೆ. ಏನು ಪ್ರಯೋಜನ ಆಗಲ್ಲ ಗೊತ್ತು ನಮ್ಗೆ. ಹಾಗಾದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ. ಹೇ ತಾಯಿ, ನೀ ಸುಮ್ನೆ ನನ್ ತಲೆ ತಿನ್ಬೇಡ ನೋಡು. ಸುಮ್ನೆ ಬೇಡದಾದ ವಿಚಾರ ಕೇಳ್ತಾ ಇರ್ಬೇಡ. ಸುಮ್ನೆ ನಿನ್ ಪಾಡಿ ನಿನ್ ಕೆಲ್ಸ ನೋಡ್ಕೋ. ಅಯ್ಯೋ, ನಾನೇನಾದ್ರೂ ತಪ್ಪಾಗಿ ಹೇಳಿದ್ನಾ? ನಿಮ್ಮ ಒಳ್ಳೇದಕ್ಕೆ ಅಂತಾನೆ ಹೇಳಿರೋದು. ಅಯ್ಯೋ, ಮತ್ತಿನ್ನೇನು? ಬರ್ತೀನಿ ನಾನು. ಊರಿನ ಜನರ ಬಾಯಿ ಅಂತೂ ಮುಚ್ಚಕ್ ಆಗೋದೇ ಇಲ್ಲ. ಬಾಯಿಗೆ ಬಂದಿದ್ ಹೇಳ್ತಿರ್ತಾರೆ.
ಯಾಕೆ ಈ ರೀತಿ ತಲೆನೋವಾಗಿದ್ಯೋ ನನಗೇನ್ ಗೊತ್ತು. ರೀ ಈಗ ನಿಮ್ಗೇನಾಯ್ತು? ಏನಾಯ್ತು ಅಂದ್ರೆ ಬೇಡದ ಕಡೆ ಬೇಡದಿರೋ ಪರಿಸ್ಥಿತಿ ಬಂದೋಗಿದೆ. ನಂಗೆ ಅದು ಕಾಣ್ತಾ ಇದೆ, ಇದು ಕಾಣ್ತಾ ಇದೆ ಅಂದ್ರೆ ಅಯ್ಯೋ ನೋಡ್ರಿ ಅಲ್ಲಿ, ನಾನೇನ್ ಬೇಕಂತಲೇ ಮಾಡ್ತಾ ಇದ್ದೀನಾ? ಅದು ನಿನಗ್ ಮಾತ್ರ ಗೊತ್ತು ಏನು ಅನ್ನೋದು. ಏನ್ ಮಾಯವ, ಇನ್ನೂ ಕಾಣಿಸ್ತಾ ಇದೀಯಾ? ಅಯ್ಯೋ ಅಲ್ಲೇ ಇದೆಯಲ್ಲ, ನಿಮ್ಗೇನು ಕಾಣ್ತಾ ಇಲ್ವಾ ಅಲ್ಲಿ? ನಿಂಗೆ ಎದುರುಗಡೆ ಇರೋದಕ್ಕೆ ನನಗೂ ಹುಚ್ಚಿಡ್ದಿದೆ ನೋಡು. ಮಾಮ ಅವರು ನಿನ್ಗೋಸ್ಕರ ಭಂಡಾರ ಕೊಟ್ಟಿದ್ದಾರೆ. ಕುಡಿದನ್ನ. ಎಲ್ಲ ಸರಿ ಹೋಗುತ್ತೆ, ಇರು ಸ್ವಲ್ಪ. ನಾನಿಲ್ಲಿ ಇರ್ಬೇಕಾ ಅಥವಾ ಹೋಗ್ಲಾ? ನೋಡಿ ನೀವು. ಇವಳಿಂದಾಗಿ ನನ್ನ ನೆಮ್ಮದಿ ಸರ್ವನಾಶ ಆಗಿದೆ. ಅಯ್ಯೋ ಇಲ್ಲೇನ್ ನಡೀತಾ ಇದೆ? ನೀವ್ ಏನ್ ಮಾತಾಡ್ತಾ ಇದ್ದೀರಾ? ಮಾಯವ, ನೀನ್ ನಡಿ ಆ ಕಡೆ. ಯಾಕೆ, ಏನಾಯ್ತು? ಮಾಮ ಅವರು ನಿನಗೆ ಜಾಗದಿಂದ ಆಚೆ ಹೋಗ್ಬಾರ್ದು ಅಂದಿದ್ದಾರೆ. ಏನಾಯ್ತು? ಮಾಮ ಅಲ್ಲಿ ನೋಡಿ, ಆ ಕಡೆ ಕುರಿಗಳು ಎದ್ದೇಳ್ತಾನೆ ಇಲ್ಲ. ಏನೋ ಆಗಿದೆ ಅವುಗಳಿಗೆ. ಮಾಮ, ಇಷ್ಟೊಂದು ಕುರಿಗಳನ್ನ ಬಿಡಾರಕ್ಕೆ ಎತ್ಕೊಂಡು ಹೋಗೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಏನ್ ಮಾಮ ಈಗೇನ್ ಮಾಡೋದು? ಮಾಮ, ನೀವಿದ್ದೀರಾ ಅಂತ ಈ ಕುರಿಗಳು ಇನ್ನೂ ಬದುಕಿವೆ, ಎದ್ದು ನಿಂತಿವೆ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕಿತ್ತು? ಇದೆಲ್ಲ ಇರೋದೆ. ಆದ್ರೆ ಮಾಮ, ಇದ್ ಯಾವ ಕಾರಣಕ್ಕಾಗಿರ್ಬೋದು? ಈಗ ಏನೇನು ಅಂತ ಬಿಡಿಸಿ ಹೇಳೋದು ನಿಮ್ಗೆ? ಕೆಲಸ ಆಗಿದೆ ತಾನೆ, ಅಂದ್ಮೇಲೆ ಆಯ್ತು. ಇಲ್ಲಿ ನೋಡಿ, ಇನ್ನು ಮೇಲೆ ಇಲ್ಲಿ ಜಾಸ್ತಿ ಹೊತ್ತು ಇರಬೇಡಿ. ನಡೀರಿ. ಮಾಮ, ನಾನು ಇಲ್ಲೇ ಇರ್ತೀನಿ. ಸರಿ, ಹಾಗಾದ್ರೆ ರಾಮ್ ರಾಮ್ ನಾನಾ. ರಾಮ್ ರಾಮ್. ಮತ್ತೆ ಯಾವ ಕಡೆ ಹೋಗಿದ್ರಿ ನೀವು? ಎಲ್ಲಿ ಹೋಗಿದ್ರಿ ಅಂದ್ರೆ? ಅದು 2 ದಿನದಿಂದ ನಿಮ್ ಮನೆಗ್ ಬಂದಿದ್ದೆ, ನೀವು ಕಂಡಿರ್ಲಿಲ್ಲ, ಅದಕ್ಕೆ ಕೇಳ್ದೆ. ಏನ್ ಕೆಲ್ಸ ಇತ್ತು ನಿನಗೆ? ಅದು ನೀವು ಹೇಳಿದ್ರಿ ಅಲ್ವಾ, ಬಿತ್ತನೆ ಬೀಜದ ಬಗ್ಗೆ ವಿಚಾರಿಸಿ ಅಂತ, ಅದನ್ನ ಹೇಳೋಣ ಅಂತ ಬಂದೆ. ಸ್ವಲ್ಪ ಆಚೆ ಹೋಗಿದ್ವಿ. ಆಚೆ ಅಂದ್ರೆ ಯಾವ ಕಡೆ?
ಎಲ್ಲ ವಿವರಿಸಿ ಹೇಳ್ಬೇಕಾ ನಿನಗೆ? ಬಾಳು ಮಾಮ ಅವ್ರ ಜಾಗಕ್ಕೆ ಹೋಗಿದ್ವಿ. ಸರಿ, ನಾವು ಕೇಳ್ಪಟ್ಟಿದ್ ನಿಜಾನೇನಾ? ಏನ್ ಕೇಳ್ಪಟ್ಟಿಯಪ್ಪ ನೀನು? ಅದು ನಿಮ್ ಸೊಸೆಗೆ 10 ತಿಂಗಳು ತುಂಬತಂತೆ, ಆದ್ರೂ ಇನ್ನು ಹೆರಿಗೆ ಆಗಿಲ್ವಂತೆ. ಸರಿ, ಅದಕ್ಕೆ? ಇಲ್ಲ, ಅದು ಕೇಳೋಕೆ ಬೇರೆ ತರನೇ ಅನ್ಸುತ್ತೆ, ಅದಕ್ಕೆ ಕೇಳ್ದೆ. ಮುಂದಿನ ವಿಷಯ ಹೇಳು, ನಿನ್ ಕೆಲ್ಸ ಏನು ಅಂತ. ಕೆಲ್ಸದ ವಿಷಯ ಇರ್ಲಿ ಬಿಡಿ. ಹೆಂಡತಿ ಹೇಳ್ತಿದ್ಲು ಈಗೆಲ್ಲ ಆಯ್ತು ಅಂತ. ಈ ರೀತಿ ಯಾವತ್ತೂ ಕೇಳಿರ್ಲಿಲ್ಲ. ಸರಿ, ಮಾಮ ಅವ್ರ ಹತ್ರ ಹೋಗಿದ್ರಲ್ಲ, ಪರಿಹಾರ ಸಿಕ್ತಾ? ಇನ್ನೂ ಇಲ್ಲ, ಅವಳನ್ನ ಅಲ್ಲೇ ಜಾಗದಲ್ಲೇ ಬಿಟ್ಟಿದೀವಿ. ಏನ್ ಹೇಳ್ತಿದ್ದೀರಾ? ಅಲ್ಲೇ ಬಿಟ್ಟು ಬಂದಿದ್ದೀರಾ ಅಂದ್ರೆ ಅವಳಿಗೆ ಹೆರಿಗೆ ಯಾವಾಗ ಆಗುತ್ತೆ? ಅದ್ರ ಬಗ್ಗೆ ಗೊತ್ತಿಲ್ಲ. ಅಯ್ಯೋ, ಅದೇಗಾಗುತ್ತೆ? ಅಣ್ಣ ಅಲ್ಲೇ ಉಳ್ಕೊಂಡಿದ್ದಾರೆ ಅದಕ್ಕೆ ಜೊತೆಗೆ. ಅಯ್ಯೋ, ನಾನು ಹೇಳ್ತೀನಿ, ನೀವು ವೈದ್ಯರ ಹತ್ರ ಕರ್ಕೊಂಡು ಹೋಗಿ. ನಾನೊಂದು ಮಾತು ಹೇಳ, ಒಬ್ಬ ವೈದ್ಯ ಬಂದಿದ್ದಾನೆ ಪಕ್ಕದೂರಿಗೆ, ಅವನಿಂದ ಔಷಧಿ ತಗೊಂಡು ಬನ್ನಿ. ಇದೇನೋ ಒಳ್ಳೆ ಲಕ್ಷಣ ಅಲ್ಲ ನೋಡಿ. ನನ್ನ ಹೆಂಡತಿ ಹೇಳ್ತಾ ಇದ್ಲು, ಹೀಗೇನಾದ್ರೂ ಆದ್ರೆ ಮನುಷ್ಯನ್ ಪ್ರಾಣ ಕೂಡ ಹೋಗ್ಬೋದು ಅಂತ. ಅಯ್ಯೋ, ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ ನಿನಗೆ? ಇಲ್ಲಿ ನಾವು ಮನುಷ್ಯರನ್ನ ಬದುಕಿಸೋ ಮಾತಾಡ್ತಾ ಇದ್ರೆ ನೀವು ಸಾಯಿಸೋ ಮಾತಾಡ್ತಾ ಇದ್ದೀರಾ? ಇಲ್ಲ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಸುಮ್ಮನೆ ಹೇಳ್ದೆ. ನೀನ್ ನನಗೇನು ಕೊಡ್ಬೇಡ, ಮತ್ತೆ ನಾನೇನು ತಗೊಳ್ಳೋದು ಇಲ್ಲ. ನೀನೊಂದ್ ಕೆಲ್ಸ ಮಾಡು, ಇಲ್ಲಿಂದ ಹೋಗು. ಅಯ್ಯೋ, ಕೋಪ ಮಾಡ್ಕೋಬೇಡಿ, ನಾನ್ ಕೇಳ್ಪಟ್ಟಿದ್ದನ್ನ ನಿಮ್ಮ ಹತ್ರ ಕೇಳಿದೆ ಅಷ್ಟೇ. ನಡಿಯೋ, ಇವನ ಹತ್ರ ಏನ್ ಮಾತಾಡೋದು ನಾವು? ನಿನಗೆ ಹೇಳ್ದೆ ಅಲ್ವಾ ಮನೆಗೆ ಹೋಗೋಣ ಅಂತ? ನನ್ನ ಮಾತು ಕೇಳ್ದೆ ನೀನು? ಇಲ್ಲ ತಾನೆ? ರೀ, ಆದ್ರೆ ಈಗ ಹುಷಾರ್ ಅನ್ನಿಸ್ತಾ ಇದೆಯಲ್ವಾ? ಅದು ಮಾಮ ಇದಾರಲ್ವಾ ನಮ್ ಜೊತೆ? ಹಾ, ಹಾಗಾದ್ರೆ ಏನಾಗಿತ್ತು ನಿನಗೆ? ಹಾ, ಅವನ್ ಜೊತೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ನಾನು ಬೇರೆ ಮದ್ವೆ ಆದ್ರೂ ಮಾಡ್ಕೋತಾ ಇದ್ದೆ. ರೀ, ಮಾಮ ಅವರು ಈ ಗಲಾಟೆ ನೋಡಿದ್ರೆ ಮಾಮ ಕೂಗಾಡ್ತಾರೆ. ಯಾವಾಗ್ಲೂ ಮಾಮ ಅವ್ರ ಹೆಸರು ಹೇಳಿ ಎದುರಿಸ್ತೀಯ ನೀನು. ಏನಮ್ಮ ಮಗಳೇ, ಹೇಗ ಅನ್ನಿಸ್ತಾ ಇದೆ ಈಗ? ಸ್ವಲ್ಪ ಪರವಾಗಿಲ್ಲ ಮಾಮ, ಆದ್ರೆ ಒಂಥರ ಬೆಳಕಿನ ಹೊಗೆ ತರ ಮುಸ್ಕ ಜನರು ಕಾಣ್ತಾ ಇದ್ರು ನಂಗೆ. ಮಾಮ, ಇದೇನಿರ್ಬೋದು? ಮಾಯವ್ವ, ನಾನು ಹೇಳ್ತಾ ಇರೋದನ್ನ ಗಮನವಿಟ್ಟು ಕೇಳು. ಈಗ ಜಾಗ ಬಿಟ್ಟು ಆಚೆ ಎಲ್ಲೂ ಹೋಗಬೇಡ. ಒಂದ್ ವೇಳೆ ಹೋದೆ ಅಂದ್ರೆ ಆಮೇಲೆ ನನ್ನ ಹತ್ರ ಏನು ಹೇಳಬೇಡ. ಸರಿ ಮಾಮ, ಪರವಾಗಿಲ್ಲ. ಮತ್ತೆ ನೀವು ಕೂಡ ಸ್ವಲ್ಪ ಗಮನ ಇಟ್ಟಿರಿ ಅವಳ ಮೇಲೆ. ಅವಳಿಗೆ ಈ ಜಾಗ ಬಿಟ್ಟು ಬೇರೆ ಎಲ್ಲೂ ಹೋಗೋದಕ್ಕೆ ಬಿಡಬೇಡಿ. ಸರಿ ಮಾಮ. ಏನೋ ಬಿಟ್ಟಲ್ಲ, ಕೇಳ್ತಾ ಇದೆ ತಾನೇ ನಿನಗೆ? ಹೌದು ಮಾಮ. ದಾದು, ಹೂವಪ್ಪ, ನೀವು ಹಸುವಿಗೆ ಮತ್ತೆ ಕುದುರೆಗೆ ಸ್ವಲ್ಪ ನೀರು ಕೊಡಿ, ಮೇವು ಕೊಡಿ. ಹಾ, ಸರಿ ಮಾಮ. ಹೋಗಿ. ಮಗಳೇ ಮಾಯವ್ವ, ನೀನ್ ಸ್ವಲ್ಪ ಸಾವಕಾಶವಾಗಿ ಕೂತ್ಕೊಂಡಿರು. ಹಾ, ಸರಿ ಮಾಮ. ಮತ್ತೆ ವಿಠಲ, ನನ್ನ ಕೆಲಸ ನಡೀತಾ ಇದೆ ಮಾಮ. ಹಾ, ಏನ್ರಿ,
ಏನಾಯ್ತು? ಏನಾಗಿಲ್ಲ ಅಂತ ಕೇಳು. ಈಗ ಊರ್ ಕಡೆ ಹೋಗೋದಕ್ಕೂ ಕಷ್ಟ ಆಗ್ತಿದೆ. ಯಾರೇನಾದ್ರೂ ಹೇಳಿದ್ರಾ? ಏನ್ ಒಬ್ರು ಕೇಳೋದಾ? ಇಡೀ ಊರೇ ಕೇಳ್ತಿದೆ. ಏನಾಯ್ತು ನಿಮ್ ಸೊಸೆ ವಿಷಯ? ಯಾವಾಗ ಆಗುತ್ತೆ ಅವಳಿಗೆ ಹೆರಿಗೆ ಅಂತ? ಅವ್ವ, ನನಗಂತೂ ತುಂಬಾ ಬೇಜಾರಾಗೋಗಿದೆ ನೋಡಿ ಈ ವಿಷಯದಿಂದ. ಹೌದು ಶರತ್, ನನಗೆ ಅರ್ಥ ಆಗಲ್ಲ ಅನ್ಕೊಂಡ್ಯಾ? ಹಾಗಾದ್ರೆ ಈಗೇನ್ ಮಾಡೋದು ಅಂತ ನೀನೇ ಹೇಳು. ಇಲ್ ನೋಡು, ನಾನ್ ಹೇಳ್ತಾ ಇದ್ದೀನಿ, ಎಲ್ಲಿವರೆಗೂ ಅವಳಿಗೆ ಹೆರಿಗೆ ಆಗಲ್ವೋ ಅಲ್ಲಿ ತನಕ ಈ ತಲೆನೋವು ಇದ್ದಿದ್ದೆ. ಆದ್ರೆ ಅದ್ ಗೊತ್ತಿಲ್ವಲ್ಲ ಯಾವಾಗ ಆಗುತ್ತೆ ಅಂತ. ಅದೇ ಸಮಸ್ಯೆ ಆಗಿರೋದು. ನಾನು ಒಂದ್ ಮಾತು ಹೇಳ, ಅಣ್ಣ ಹೇಳ್ತಾ ಇರೋ ಹಾಗೆ ಅವನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ಬಿಡೋಣ. ಅವಾಗ ಜನರು ಮಾತಾಡೋದನ್ನ ನಿಲ್ಲಿಸ್ತಾರೆ. ರೀ, ಇದೇನ್ ಹೇಳ್ತಾ ಇದ್ದೀರಾ ನೀವು? ಅಕ್ಕನ್ ತಪ್ಪೇನಿದೆ ಇದ್ರಲ್ಲಿ? ನಿನಗ್ ತುಂಬಾ ಅಕ್ರೆ ಅಲ್ವಾ ಅವಳ ಮೇಲೆ? ಆಗ ಪ್ರೀತಿ ಉಕ್ಕಿ ಬಂದ್ಬಿಡುತ್ತೆ. ರೀ, ಹಾಗಲ್ಲ ಅದು. ಒಂದ್ ವೇಳೆ ನಾಳೆ ಗಂಡ್ ಮಗು ಆಯ್ತು ಅನ್ಕೊಳ್ಳಿ, ಎಲ್ಲಾರು ವಂಶದ ವಾರಸ್ದಾರ ಅಂತ ಮೆರೀತೀರಾ ಅಲ್ವಾ? ಆದ್ರಿಂದ ನಾವ್ ಎಲ್ಲಾರು ಸ್ವಲ್ಪ ಸಮಾಧಾನದಿಂದ ಇರ್ಬೇಕು ಅಂತ ಅನ್ನಿಸ್ತಾ ಇದೆ ನಂಗೆ. ನೀ ಸುಮ್ನಿರೋ, ನಾವ್ ಮಾತಾಡ್ತಾ ಇಲ್ವಾ? ಮತ್ ನೀನ್ಯಾಕ್ ಮಧ್ಯದಲ್ಲಿ ಮೂಗ್ ತೋರ್ಸ್ಕೊಂಡ್ ಬರ್ತೀಯಾ? ಅತ್ತೆ, ನಮ್ಮೆಲ್ಲರೂ ಒಳ್ಳೇದಕ್ಕೆ ಹೇಳ್ತಾ ಇರೋದಲ್ವಾ ನಾನು. ಅಯ್ಯೋ ಹೌದಾ? ಅಯ್ಯೋ, ನಮ್ಗಂತೂ ಗೊತ್ತೇ ಇರ್ಲಿಲ್ಲ. ಇಲ್ಲಿ ನೋಡು ಮಗಳೇ, ನೀನ್ ಹೇಳ್ತಿರೋ ಹಾಗೆ ಸಮಾಧಾನವಾಗಿರೋಕೆ ಅಭ್ಯಂತರ ಇಲ್ಲ. ಆದ್ರೆ ಜನರಿಗೆ ಹೇಗ್ ತಿಳಿಸಿ ಹೇಳೋದು? ಜನಗಳ ಬಾಯಿ ಸುಮ್ನೆ ಇರೋದಿಲ್ಲ ಅಲ್ವಾ? ಮತ್ತೆ ಮಾಮ ಅವ್ರು ಏನಾದ್ರು ಈ ತಿಂಗಳು ಕೆಲ್ಸ ಆಗುತ್ತೆ, ಈ ತಿಥಿಗಾಗುತ್ತೆ, ಈ ವಾರ ಆಗುತ್ತೆ ಅಂತ ಏನಾದ್ರು ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ? ರೀ, ಅವ್ರಿಗೆ ಗೊತ್ತಾದ್ರೆ ಅವ್ರು ಹೇಳ್ತಾರೆ ಅಲ್ವಾ? ಅವ್ರಿಗೆ ಗೊತ್ತೇ ಆಗ್ಲಿಲ್ಲ, ಮುಂದಿನದ್ ಏನ್ ಕಾಣ್ತಾನೂ ಇಲ್ಲ ಅಂದ್ಮೇಲೆ ಅವ್ರು ಏನ್ ಹೇಳ್ತಾರೆ? ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ವಿಠಲನ್ ಮದ್ವೆ ಮಾಡಿಸ್ಬೇಕು ಅಂದ್ರೆ ಯಾವ್ದಾದ್ರೂ ಹುಡುಗಿ ಇದ್ದಾಳ, ಅದನ್ನಾದ್ರೂ ನೋಡಿ ಇಟ್ಟಿರಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ನೀವು. ನಾನ್ ನೋಡಿದೀನಿ, ನನ್ ತಂಗಿ ಸಂಬಂಧಿಕರಲ್ಲೇ ಒಬ್ಳು ಹುಡುಗಿ ಇದ್ದಾಳೆ. ರೂಪ ಬಣ್ಣದಲ್ಲೂ ಸುಂದರವಾಗಿದ್ದಾಳೆ. ಅವ್ರಿಗೆ ಮೊದ್ಲೇ ನಮ್ ಮನೆಗೆ ಹೆಣ್ ಕೊಡೋ ಮನ್ಸಿತ್ತು. ಆದ್ರೆ ಅವ್ರ ಅದೃಷ್ಟ ಸರಿ ಇರ್ಲಿಲ್ಲ, ಜೊತೆಗ್ ನಮ್ಮ ಅದೃಷ್ಟನೂ ಸರಿ ಇರ್ಲಿಲ್ಲ. ಏನ್ ಮಾಡೋದು? ಹಾಗಾದ್ರೆ ಕೇಳು ಅವ್ರನ್ನ, ನೋಡು ಅದೇನು ಅಂತ. ಬೇಗನೆ ಕೆಲಸ ಶುರು ಮಾಡಿ. ಏನೇ, ನೀನ್ ಹೀಗೆ ಮಾಡ್ತಾ ಇರ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಹೀಗೆ ಮಾಡೋದು ಅಂದ್ರೆ ಹೇಗೆ? ನಾನು ಏನೇ ಹೇಳಿದ್ರು ನೀನ್ ಅದನ್ನ ಕಿವಿಗೆ ಹಾಕೊಳ್ಳೇಬಾರ್ದು ಅಂತ. ರೀ, ಹೀಗ್ಯಾಕೆ ಹೇಳ್ತಾ ಇದ್ದೀರಾ ನೀವು? ಇಲ್ಲಿ ನೋಡು, ನಾನು ನಿನಗೆ ಕೊನೆಯದಾಗಿ ಕೇಳ್ತಾ ಇದ್ದೀನಿ. ನಾನು ಮನೆಗೆ ವಾಪಸ್ ಹೋಗ್ಬೇಕು. ನೀನ್ ಏನ್ ಮಾಡ್ತೀಯ ಅಂತ ಹೇಳು ನನಗೆ. ಅಯ್ಯೋ ರೀ, ನಾನೆಲ್ಲಿ ಬರಲ್ಲ ಅಂತ ಹೇಳಿದ್ದೀನಿ. ಅಮ್ಮಮ್ಮ ಬೈತಾರೆ ಅಲ್ವಾ ನನಗೆ? ಇಲ್ಲಿ ನೋಡಿ, ಮಾಮ ನಮ್ ಒಳ್ಳೇದಕ್ಕೆ ಅಂತಾನೆ ಹೇಳ್ತಾ ಇರೋದಲ್ವಾ? ಇದನ್ನ ನೀನ್ ನನ್ನ ಹತ್ರ ಹೇಳ್ತಾ ಇದ್ಯಾ? ಎಷ್ಟು ದಿನ ಆಯ್ತು ಜಾಗದಲ್ಲಿ ಉಳ್ಕೊಂಡು? ಏನು ಪ್ರಯೋಜನ ಆಯ್ತು ಹೇಳು? ಹುಣ್ಮೆ ದಿನ ಹೊಟ್ಟೆ ಒಳಗೋಯ್ತು, ನಂತರ ವಾಪಸ್ ಬಂತು. ಇನ್ನು ಅಮಾವಾಸ್ಯೆ ಬರುತ್ತೆ, ಆಗೂ ಕೂಡ ಇದೇ ರೀತಿ ಆದ್ರೆ ಏನ್ ಮಾಡೋದು ನಾವು? ಅಯ್ಯೋ ರೀ, ಮಾಮ ನಮ್ ಜೊತೆ ಇದಾರಲ್ವಾ? ನೀವ್ ಏನಕ್ಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅಂದ್ರೆ ಅದೇ ರೀತಿ ಆಗುತ್ತೆ ಅಂತ ಆಯ್ತು. ಅದು ಮಾಮ ಅವ್ರಿಗೆ ಮಾತ್ರ ಗೊತ್ತು. ಈ ರೀತಿ ಹೀಗೆ ಎಷ್ಟು ದಿನ ಅಂತ ಕುತ್ಕೊಳ್ಳೋದು ನಾವಿಲ್ಲಿ? ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕು. ಅದರಲ್ಲೂ ಏನು ಬದಲಾವಣೆ ಕಾಣ್ತಾ ಇಲ್ಲ. ಅಯ್ಯೋ, ಹೆಂಗ್ ಹೇಳಿ ನಿನ್ಗೆ? ಎಲ್ಲ ಕೆಲಸ ಮಾಡಿ ಮಾಡಿ ಬೇಜಾರು ಬಂದೋಗಿದೆ ನನ್ಗೆ.
ನಿನಗೇನಾಗ್ಬೇಕು? ನೀನ್ ಆರಾಮಾಗಿ ಕುತ್ಕೊಂಡಿದ್ಯಾ, ಎಲ್ರು ನಿನ್ ಕಾಳಜಿ ವಹಿಸ್ತಾ ಇದ್ದಾರೆ. ಅದೆಲ್ಲ ಗೊತ್ತಿಲ್ಲ ನನ್ಗೆ, ಏನಾಗುತ್ತೋ ಆಗ್ಲಿ. ನಾನ್ ಮಾಮ ಅವ್ರನ್ನ ಕೇಳ್ತೀನಿ ಈಗ. ನನಗೇನಾದ್ರೂ ಒಂದು ಪರಿಹಾರ ಕೇಳಿ, ಇದರಿಂದ ನನಗೆ ಬಿಡುಗಡೆ ಕೊಡಿಸಿ ಅಂತೀನಿ. ನಿನಗೆ ಇಲ್ಲಿರ್ಬೇಕು ಅನ್ಸಿದ್ರೆ ಜೀವನ ಪೂರ್ತಿ ಇಲ್ಲೇ ಇರು. ನಾನು ಇನ್ಮೇಲೆ ನಿನ್ನ ಮನೆ ಒಳಗಡೆ ಸೇರ್ಸೋಲ್ಲ. ಅಯ್ಯೋ ಇರ್ರಿ, ಈಗ ಮಾಮ ಅವ್ರ ಹತ್ರ ಏನು ಕೇಳ್ಬೇಡಿ, ಅವ್ರು ಕೋಪ ಮಾಡ್ಕೋತಾರೆ. ಸ್ವಲ್ಪ ಸಮಾಧಾನದಿಂದ ಇರಿ. ಬೇಕಾದ್ರೆ ನಾನು ಬರ್ತೀನಿ ನಿಮ್ ಜೊತೆ. ಹಾ, ಅದೇ ಯಾವಾಗ? ರಾತ್ರಿನಾ? ನೀವು ಹೇಗೆ ಹೇಳ್ತಿರೋ ಹಾಗೆ. ಆದ್ರೀಗ ಅವ್ರ ಕೆಲ್ಸದಲ್ಲಿದ್ದಾರೆ, ಸ್ವಲ್ಪ ಇರಿ. ಏನ್ ವಿಷಯ? ಮಾಮ, ಅದು ಇವರಿಗೆ ಸ್ವಲ್ಪ ಮಾತಾಡ್ಬೇಕಂತೆ. ನಿಂದ್ ಏನಾದ್ರೂ ಇದ್ದೇ ಇರುತ್ತೇನ? ಸ್ವಲ್ಪ ಸುಮ್ನೆ ಇರೋಣ ಅನ್ನೋಂಗಿಲ್ಲ. ಕೆಲಸ ಮಾಡೋಣ, ಹೇಳಿದ್ರ ಮೇಲೆ ನಂಬಿಕೆ ಇಡೋಣ, ಅಂತದ್ದೇನೂ ಇಲ್ಲ ನಿನ್ ತಲೆನಲ್ಲಿ. ಸರಿ ಮಾಮ, ನಿಮಗಿಷ್ಟ ಆಗಲ್ಲ ಅಂತ ಅಂದ್ರೆ ಮಾತಾಡಲ್ಲ ನಾನು. ಅಯ್ಯೋ ರೀ, ಹಾಗೇನಿಲ್ಲ. ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳಿ ಮಾಮ ಅವ್ರ ಹತ್ರ. ಮಾಮ, ಹುಣ್ಣಿಮೆ ದಿನ ಏನಾಯ್ತು ಅಂತ ಎಲ್ರೂ ನೋಡಿದೀರಾ. ಈಗ ಅಮಾವಾಸ್ಯೆ ಬರುತ್ತೆ, ಆಗ ಕೂಡ ಅದೇ ರೀತಿ ಆಗುತ್ತಾ? ಇಲ್ಲ ಅಂದ್ರೆ ಈಗ ಇವಳಿಗೆ ಹೊಟ್ಟೆ ಇದೆ, ಅದು ಅಮಾವಾಸ್ಯೆ ದಿನ ತಿರ್ಗಾ ಹೋಗುತ್ತಾ?